ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಹಣ, ಸರ್ಕಾರದ ಆಸ್ತಿ, ಇದು ಯಾರು ಪಾಲಾಗೋದಕ್ಕೆ ಬಿಡೋದಿಲ್ಲ ಬಿಜೆಪಿ. ಅದು ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ, ಹೋರಾಟ ಮಾಡ್ತೀವಿ. ಯಾಕೆ ಇವೆಲ್ಲ ನಿಮ್ ಮುಂದೆ ಇಟ್ಟಿದ್ದೀವಿ ಅಂತೇಳಿ ನಮ್ಮನ್ನು ಕೇಳ್ಬೋದು ಅವರು. ಬಿಜೆಪಿ ಅವರು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅಭಿವೃದ್ಧಿ ನೋಡಿ ಅವರು. ಹಂಗಾದ್ರೆ ಸಾರ್ವಜನಿಕರ ಹಣವನ್ನ ಇಚ್ಛಾನುಸಾರ ಈ ರೀತಿ ಫೋಲ್ ಮಾಡ್ತಾರೆ ಅಂದ್ರೆ ಇದ್ರ ಉದ್ದೇಶ ಏನು? ಆಮೇಲೆ ಇದ್ರ ಜೊತೆಗೆ ಇನ್ನುಳಿದಂತ ಇದ್ದಂತ ಎಲ್ಲ 900 ಅಂಗಡಿಗಳು ಖಾಲಿ ಬಿದ್ದವೆ. ಯಾವ ಜನನೂ ಕೂಡ ನನಗೆ ಕಾಂಪ್ಲೆಕ್ಸ್ ಕಟ್ಕೊಡಿ ಅಂತ ಈ ನಮ್ಮ ಕ್ಷೇತ್ರದ ಜನ ಯಾರು ಕೇಳಿಲ್ಲ. ಬಹಳ ಜನ, ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಇರುವಂತ ಅಂಗಡಿಗಳು ಸಾಕಾಗ್ತಾ ಇಲ್ಲ. ಅದರಿಂದ ಹೊಸ ಕಟ್ಟಡಗಳನ್ನ ಕೊಟ್ಟು, ಮಳಿಗೆಗಳನ್ನ ಕೊಟ್ಟು ಅಲ್ಲಿ ವ್ಯಾಪಾರ ಮಾಡಕ್ ಜಾಗ ಕೊಡಬೇಕು ಅನ್ನುವಂತ ಬೇಡಿಕೆ ನಮ್ಮ ಕ್ಷೇತ್ರದಲ್ಲಿ ಯಾರು ಕೊಟ್ಟಿಲ್ಲ. ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರು ನಡೆಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಚೇರಿಯಿಂದ ನೀಡಿರತಕ್ಕಂಥ ಅಧಿಕೃತ ಜ್ಞಾಪನ ಇದು ಸರ್ಕಾರದ ಆಸ್ತಿನ ಕೆಜಿಎಫ್ ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಈ ರೀತಿ ನೀವು ಓಟ್ ಹಾಕಿ ಗೆಲ್ಸ್ಬಿಟ್ಟು ಈ ರೀತಿ ಬಿಟ್ಟಿದ್ದೀರಲ್ಲ, ಇದು ನಿಮ್ಮೆಲ್ಲರ ಆಸ್ತಿ, ಇದು ಕೆಜಿಎಫ್ ಜನರ ಆಸ್ತಿ. ಇದು ನೀವ್ ಯಾಕೆ ಮೈ ಮರ್ತು ಕೂತಿದ್ದೀರಿ? ನೀವು ಕೇಳೋದೇ ಇಲ್ವಾ? ಹೋಗ್ಲಿ, ಅವ್ರೇನಾದ್ರೂ ನಿಮ್ಮನ್ನ ಎದುರಿಸಿ ಬೆದರಿಸಿ ಭಯದ ವಾತಾವರಣದಲ್ಲಿ ಕೆಜಿಎಫ್ ಜನ ಬದುಕ್ತಾ ಇದ್ದಾರ? ಕೇಳಬೇಕ ಬೇಡ? ರಾಜಾರೋಷವಾಗಿ ಹಗಲು ದರೋಡೆ ನಡೀತಾ ಇದೆ ಕೆಜಿಎಫ್ ಕ್ಷೇತ್ರದಲ್ಲಿ, ನಗರ ಮತ್ತು ಗ್ರಾಮಾಂತರದಲ್ಲಿ ರಾಜಾರೋಷವಾಗಿ. ಈ ಕೆಜಿಎಫ್ ಕ್ಷೇತ್ರ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 2018 ಈಚೆಗೆ ನಿಮ್ ಹಿಂಬಾಲಕರು ಇದಾರಲ್ಲ, ಎಲ್ಲ ಕೋಲಾರಿಂದ ಬರ್ತಾನಂತೆ ಯಾವನು ಭರತ್. ನಮ್ ಕ್ಷೇತ್ರದಲ್ಲಿ ಆಡಳಿತ ಅವನು 3ನೇ MLA ಏನೋ ಗೊತ್ತಿಲ್ಲ ಕ್ಷೇತ್ರಕ್ಕೆ. 1, 2, 3 ನನಗನ್ಸುತ್ತೆ ನೀವ್ ಹೇಳೋ ಲೆಕ್ಕ ಪ್ರಕಾರ ಅವನು 3ನೇ MLA ಇರಬೇಕು. ಒಬ್ಬರು 1 ಓಟು, ಇವ್ರಿಗೆ 3 ಓಟ್ ಹಾಕಿ ಗೆಲ್ಸಿದ್ದಾರೆ. ಈ ನಮ್ ಕ್ಷೇತ್ರದ ಜನ ಇನ್ನ ಬಿಟ್ಕೊಂಡು ಹೋದ್ರೆ 4ನೇವರು ಯಾರು ಉಟ್ಕೊಂತಾರೆ ನಮ್ಗೆ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ಹೇಳ್ರಿ? ಯಾರಿಗೋಸ್ಕರ? ಈ ದಾಖಲೆಗಳು ಸುಳ್ಳು ಹೇಳತ್ತಾ? ಕೆಜಿಎಫ್ ನಗರಸಭೆ ಆಡಳಿತ ಅಧಿಕಾರಿಗಳು ಕೊಟ್ಟಿರಂತ ದಾಖಲೆ ಇದು. ಹುಲ್ ಮಾರ್ಕೆಟ್ ಅಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಅಕ್ರಮದ ಕ್ರಮಗಳು. ಬಿಜೆಪಿಯವರು ಸುಮ್ಮನೆ ಕೂತ್ಕೋಬೇಕು ಇದೆಲ್ಲ ಕೇಳ್ತೀರಾ? ನೀವು ಯಾವ ಭಯದಲ್ಲಿದ್ದೀರೋ, ಯಾವ ಆತಂಕದಲ್ಲಿದ್ದೀರೋ, ಯಾರ ಅಧೀನದಲ್ಲಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಬಿಜೆಪಿಯವರು ಯಾರ ಕೈ ಕೇಳೋರು ಕೈಗೊಂಬೆಗಳಲ್ಲ. ಜನಪರ ಕೆಲಸಗಳು ಮಾಡ್ಲಿಕ್ಕೆ ನಾವು ಮುಕ್ತವಾಗಿ ಈಚೆಗೆ ಬರ್ತೀವಿ, ಹೋರಾಟವನ್ನು ಮಾಡೇ ಮಾಡ್ತೀವಿ. ಪತ್ರಿಕಾಗೋಷ್ಠಿಯ ಉದ್ದೇಶ ಕೆಜಿಎಫ್ ನಗರದಲ್ಲಿ ಈಗಿರ್ತಕ್ಕಂಥ ಅಂಗಡಿಗಳು, ಮಳಿಗೆಗಳು ಸುಮಾರು 1600 ಅಂಗಡಿಗಳಿದೆ. ಅದು MG ಮಾರ್ಕೆಟ್ ಇರ್ಬೋದು, ಮತ್ತೆ ಆಂಡರ್ಸನ್ ಪೇಟೆ ಮಾರ್ಕೆಟ್. ಇದರಲ್ಲಿ ಅಂಗಡಿಗಳ ವಹಿವಾಟು ನಡೀತಕ್ಕಂಥದ್ದು ಸುಮಾರು 600ರಿಂದ 700 ಅಂಗಡಿ. ಇನ್ನು ಉಳಿದಿದ್ದೆಲ್ಲ ಖಾಲಿ ಆಗೇ ಇದೆ. ಖಾಲಿ ಇರೋದಕ್ಕೆ ಕಾರಣ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಗರಸಭೆಯವರು ಒದಗಿಸಿಲ್ಲ. ಅಂದ್ರೆ ಈ ಕ್ಷೇತ್ರದ ಶಾಸಕರು ಆ ಕಡೆ ಗಮನ ಹರಿಸಲಿಲ್ಲ. ಅದನ್ನ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆ ಅಂಗಡಿ ಮಳಿಗೆ ಮಾಲೀಕರಿಗೆ ಅಂಗಡಿ ನಡೆಸಕ್ಕೆ ಕೊಟ್ಟಿದ್ರೆ ಇವತ್ತು ಅದು ಕೂಡ ಅಲ್ಲಿ ವ್ಯಾಪಾರ ಆಗ್ತಾ ಇತ್ತು. ಇದು ಬಹಳ ಹಿಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಮಳಿಗೆಗಳು. ಇವತ್ತು MG ಮಾರ್ಕೆಟ್ ಅಲ್ಲಿ ಒಂದಷ್ಟು ಅಂಗಡಿಗಳು ವ್ಯಾಪಾರ ಆಗ್ತಾ ಇದೆ, ಆಂಡರ್ಸನ್ ಪೇಟೆಯಲ್ಲೂ ಕೂಡ ಅಷ್ಟೇ. ಆದ್ರೆ ಆ ಮಳಿಗೆಗಳನ್ನ ರಿನೋವೇಷನ್ ಮಾಡಿ ಅಲ್ಲಿ ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ಲೈಟ್ ಇರ್ಬೋದು, ರಸ್ತೆಗಳಿರ್ಬೋದು, ಇವೆಲ್ಲ ಕೆಲಸಗಳನ್ನ ಮಾಡಿಕೊಟ್ಟಿದ್ರೆ ಅದೇ ಅಂಗಡಿಗಳು ನಮ್ಮ ಕ್ಷೇತ್ರಕ್ಕೆ ಸಾಕಾಗಿತ್ತು. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಪಾಪ್ಯುಲೇಷನ್ 2011ರಲ್ಲಿ 2,55,000 ಜನ ಇದ್ರು. ಈಗ 2,01,000 ಜನಕ್ಕೆ ಇಳಿದ್ಬಿಟ್ಟಿದ್ದಾರೆ. ಇನ್ನೂ ಎಷ್ಟು ಕಮ್ಮಿ ಆಗುತ್ತೋ ಗೊತ್ತಿಲ್ಲ ಈ SIR ಅಲ್ಲಿ. ಆದ್ರೆ ಇರೋ ಅಂಗಡಿಗಳ ಪೈಕಿನೇ 800ರಿಂದ 900 ಅಂಗಡಿಗಳು ಖಾಲಿ ಬಿದ್ದವೆ. ನಗರಸಭೆಗೆ ರೆವಿನ್ಯೂ ಬರ್ತಾ ಇಲ್ಲ. ಅವರು ರೆಡಿ ಮಾಡಿಕೊಟ್ಟಿದ್ರೆ ಇಲ್ಲೇ ರೆವಿನ್ಯೂ ಬರ್ತಾ ಇತ್ತು. ಇದನ್ನ ಬಿಟ್ಟು ಹುಲ್ಲು ಮಾರ್ಕೆಟ್ ಅಂತಿದೆ. ಹುಲ್ಲು ಮಾರ್ಕೆಟ್ ಅಲ್ಲಿ ಡೆಮೊಲೇಷನ್ ಮಾಡಿ ನಾವು ಹೊಸ ಕಾಂಪ್ಲೆಕ್ಸ್ ಅನ್ನ ತರ್ತೀವಿ,
ವಾಣಿಜ್ಯ ಸಂಕೀರ್ಣವನ್ನ ನಾವಿಲ್ಲಿ ತರ್ತೀವಿ ಅಂತೇಳಿ ಶಾಸಕರು ಒಂದು ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶನೇ ಬೇರೆ. ನೆಲಸಮ ಮಾಡಲು ಅಂದ್ರೆ ಡೆಮೊಲೇಷನ್ ಮಾಡ್ಬೇಕಂತ ಹೇಳಿದ್ರೆ ಆ ಇಲಾಖೆಯ ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆದಿರಬೇಕು. ಆ ಕಟ್ಟಡದ ಸ್ಥಿತಿಗತಿಗಳನ್ನ ಅವಲೋಕನ ಮಾಡಿರಬೇಕು, ಸ್ಟಡಿ ಮಾಡಿ ವರದಿಯನ್ನು ತರಿಸ್ಕೋಬೇಕು. ತರಿಸ್ಕೊಂಡಾದ್ಮೇಲೆ ನೀವು ಅಂಗಡಿಗಳ ಮಾಲೀಕರು ಯಾರಿದ್ರು 130 ಜನನೋ 140 ಜನನೋ ಅವ್ರಿಗೆ ನೀವು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ್ಮೇಲೆ ಅವ್ರಿಗೂ ಕಾಲಾವಕಾಶ ಕೊಟ್ಟು ಅವ್ರು ಬೇರೆ ಕಡೆ ಹೋಗೋದಕ್ಕೋ ಇಲ್ಲ ಅಲ್ಲೇ ನಮಗೆ ಬೇಕು ಅಂತ ಕೇಳ್ತಾರೋ ಗೊತ್ತಿಲ್ಲ. ಆ ಅಂಗಡಿ ಮಾಲೀಕರಿಗೆ ನೀವು ಕಾಲಾವಕಾಶ ಕೊಟ್ಟು ಅದರ ಸಾಧಕ ಬಾಧಕಗಳನ್ನು ನೀವು ಅರ್ಥ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ನೀವು ನೋಟಿಸ್ ಕೊಟ್ಟಿಲ್ಲ. ಡೆಮೊಲೇಷನ್ ಮಾಡ್ಬೇಕಂತೇಳಿ ಪೌರಾಡಳಿತ ಇಲಾಖೆಯಿಂದ ನಿಮ್ಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಆಮೇಲೆ ನೀವು ಡೆಮೊಲೇಷನ್ ಮಾಡೋಕ್ ಮುಂಚೆ ಶ್ರೀನಿವಾಸನ್ ಅವ್ರಿಗೆ ಅಲ್ಲಿ ಅಂಗಡಿಗಳು ಕಟ್ಟೋದಕ್ಕೆ ಟೆಂಡರ್ ಆಗತ್ತೆ, ಕಾರ್ಯಾದೇಶ, ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ. ಈ ವರ್ಕ್ ಆರ್ಡರ್ ಬಂದು 19,67,000. ಇವರಿಗೆ 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 3 ತಿಂಗಳ ಒಳಗಡೆ ನೀವು ಕಟ್ಟಡವನ್ನ ಕಟ್ಟಿ ಕೊಡಬೇಕು ಅಂತೇಳಿ ಕಟ್ಟಡವನ್ನ ಕಟ್ಟಿದ್ದಾರೆ. ಇವ್ರಿಗೆ ಬಿಲ್ ಪಾವತಿ ಮಾಡಲಿಲ್ಲ ಕಾಂಟ್ರಾಕ್ಟರ್ಗೆ, ಆಗ್ಲೇ ಅದು ನೆಲಸಮ ಮಾಡ್ಬಿಟ್ರು, ಡೆಮೊಲೇಷನ್ ಮಾಡ್ಬಿಟ್ರು. ಅಂದ್ರೆ ಈ ದುಡ್ಡು ಯಾರ್ದು? KGF ನಗರದ ಸಾರ್ವಜನಿಕರ ಟ್ಯಾಕ್ಸ್ ತಾನೆ, ನಗರಸಭೆಯಲ್ಲಿ ಟ್ಯಾಕ್ಸ್ ಕಟ್ಟೋ ಹಣ ತಾನೆ ಇದ್ರಲ್ಲಿ ಟೆಂಡರ್ ಕರೆದಿರೋದು. ಹಂಗಾದ್ರೆ ಸಾರ್ವಜನಿಕರ ಹಣವನ್ನ ಇಚ್ಛಾನುಸಾರ ಈ ರೀತಿ ಫೋಲ್ ಮಾಡ್ತಾರೆ ಅಂದ್ರೆ ಇದ್ರ ಉದ್ದೇಶ ಏನು? ಆಮೇಲೆ ಇದ್ರ ಜೊತೆಗೆ ಇನ್ನುಳಿದಂತ ಇದ್ದಂತ ಎಲ್ಲ ಅಂಗಡಿಗಳೇನಿತ್ತು ಅದೆಲ್ಲ ನೆಲಸಮ ಮಾಡಬೇಕಾದ್ರೆ ನೀವು ಟೆಂಡರ್ ಕರಿಬೇಕು, ಇಲ್ಲಾಂದ್ರೆ ಆಕ್ಷನ್ ಹಾಕ್ಬೇಕು. ಅದರಿಂದ ಬಂದಂತ ಹಣನ ನಗರಸಭೆಗೆ ಡಿಪಾಸಿಟ್ ಮಾಡಬೇಕು. ಯಾವುದು ಇಲ್ಲ. ಹಂಗಾದ್ರೆ ಅಲ್ಲಿ ಇದ್ದಂತ ಪ್ರಾಪರ್ಟಿ ಏನಾಯ್ತು? ಯಾರಿಗೆ ಕೊಟ್ರಿ? ಎಲ್ಲಿ ಸಾಗಿಸ್ತೀರಿ? ಕೋಲಾರ್ಗೆ ಹೋಯ್ತಾ ಇಲ್ಲ MLA ಅವ್ರ ಮನೆಗೆ ಹೋಯ್ತಾ? ಒಂದು 1600 ಅಂಗಡಿಯಲ್ಲಿ ಎಕ್ಸಿಸ್ಟಿಂಗ್ ಅಂಗಡಿಗಳು 1600 ಇದೆ. ಅದರಲ್ಲಿ ಇಲ್ಲಿಗೆ ವಹಿವಾಟು ನಡೀತಾ ಇದೆ 600ರಿಂದ 700. ಸುಮಾರು 900 ಅಂಗಡಿಗಳು ಖಾಲಿ ಬಿದ್ದವೆ. ಯಾವ ಜನನೂ ಕೂಡ ನನಗೆ ಕಾಂಪ್ಲೆಕ್ಸ್ ಕಟ್ಕೊಡಿ ಅಂತ ಈ ನಮ್ಮ ಕ್ಷೇತ್ರದ ಜನ ಯಾರು ಕೇಳಿಲ್ಲ. ಬಹಳ ಜನ, ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಇರುವಂತ ಅಂಗಡಿಗಳು ಸಾಕಾಗ್ತಾ ಇಲ್ಲ. ಅದರಿಂದ ಹೊಸ ಕಟ್ಟಡಗಳನ್ನ ಕೊಟ್ಟು ಮಳಿಗೆಗಳನ್ನ ಕೊಟ್ಟು ಅಲ್ಲಿ ವ್ಯಾಪಾರ ಮಾಡಕ್ ಜಾಗ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ಮ ಕ್ಷೇತ್ರದಲ್ಲಿ ಯಾರು ಕೊಟ್ಟಿಲ್ಲ, ಬೇಕಾಗಿರ್ಲಿಲ್ಲ. ಈ ನಮ್ಮ ಕ್ಷೇತ್ರದ ಜನ ಇರೋಂಥ ಜನಕ್ಕೆ ಇರೋ ಅಂಗಡಿಗಳೇ ವ್ಯಾಪಾರ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ನೀವು ಕಟ್ಟಿ ಕೊಡೋಂಥದ್ದೇನು ನೆಸಿಟಿ ಇರಲಿಲ್ಲ, ಅವರೇ ಕೊಟ್ಟಿದ್ದಾರೆ. ಇದು ವರ್ಕ್ ಆರ್ಡರ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿರೋಂಥದ್ದು, ದುಡ್ಡು ಇನ್ನ ಅವ್ರಿಗೆ ಬಿಲ್ ಪಾವತಿ ಮಾಡಲಿಲ್ಲ, ಮತ್ತೆ ಆಗ್ಲೇ ಡೆಮಾಲಿಷನ್ ಮಾಡಿಬಿಟ್ರು. ನೋಡಿ ಇಲ್ಲಿದೆ, KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರು ನಡೆಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಚೇರಿಯಿಂದ ನೀಡಿರತಕ್ಕಂಥ ಅಧಿಕೃತ ಇದು ಪತ್ರ ಇದೆಯಾ ಅಂತ ಕೇಳಿದ್ದಾರೆ. ಅವ್ರು ಹೇಳ್ತಾರೆ ನಗರಸಭೆಯವರು, ನೋಡಿ ಇಲ್ಲಿದೆ, ತಾವು ಕೇಳಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಇಂಬರ ನೀಡಲಾಗಿದೆ. ಕೊಟ್ಟಿರೋದು ಯಾರು? KGF ನಗರಸಭೆಯ ಆಯುಕ್ತ. ಅದಕ್ಕೆ ಅವರು ಇಂಬರ ಕೊಟ್ಟಿದ್ದಾರೆ. ಆಮೇಲೆ KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟುತ್ತಿರುವುದರ ಬಗ್ಗೆ ಪ್ರಾರಂಭದಲ್ಲಿ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದ್ದೀರಾ ಅಂತ ಕೇಳಿದರು. ಅವ್ರು ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕಟಣೆ ಮಾಡಿರುವುದಿಲ್ಲ. ಇದು ನನ್ನ ಸಹಿ ಅಲ್ಲ, ನನ್ನ ಪತ್ರ ಅಲ್ಲ, ಕಾರ್ಯಾಲಯ ರಾಬಸ್ಟನ್ಪೇಟೆ KGF, ಸಹಿ ನೋಡ್ರಿ ಯಾರ್ದಂತ. ನೋಡ್ರಿ, ಪ್ರಕಟಣೆ ಮಾಡಲಿಲ್ಲ.
ಆಮೇಲೆ ಕೆಜಿಎಫ್ ನಗರ ಹುಲ್ಲು ಮಾರುಕಟ್ಟೆ ನಿರ್ವಹಣೆಗೆ ನಿಯೋಜಿಸಲಾದ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿ, ಕರ ವಸೂಲುಗಾರರಿಗೆ ನೀಡಲಾದ ಕಚೇರಿಯ ಅಧಿಕೃತ ಜ್ಞಾಪನ ಪತ್ರಗಳನ್ನು ದೃಢೀಕರಿಸಿದ ಪ್ರತಿಗಳನ್ನು ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅಧಿಕೃತ ಜ್ಞಾಪನ ನೀಡಿರುವುದಿಲ್ಲ. ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಗೆ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಮುಂಚೆ ತೆಗೆಯಲಾದ ಭಾವಚಿತ್ರಗಳನ್ನು ವಿಡಿಯೋ ಚಿತ್ರೀಕರಣ ದಾಖಲೆ ಮಾಡಿದ್ದೀರಾ ಅಂತ ಕೇಳಿದ್ವಿ. ಅವ್ರು ಹೇಳ್ತಾರೆ, ತಾವು ಕೇಳಲಾಗಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಯಾವುದೇ ಭಾವಚಿತ್ರಗಳನ್ನು ಕಚೇರಿಯಿಂದ ತೆಗೆದಿರುವುದಿಲ್ಲ. ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿನ ಕಟ್ಟಡ ಕೆಡವಲು ತಿಳಿಸಿದ ಸ್ಥಳ ಮಾಜರ್ ದೃಢೀಕರಣ ಪತ್ರ ಕೊಡಿ ಅಂತ ಕೇಳಿದ್ವಿ. ಅವ್ರು ಹೇಳ್ತಾರೆ, ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಸ್ಥಳ ಮಾಜರು ಮಾಡಿರುವುದಿಲ್ಲ. ನೀರು ಬೇಕು, ಅವ್ರು ವಾಸ ಮಾಡೋ ಜಾಗದಲ್ಲಿ ಒಂದು ಶಾಲೆ ಬೇಕು, ಕಾಲೇಜುಗಳು ಬೇಕು, ಮತ್ತೆ ಅದಕ್ಕೆ ಅವರ ನಿತ್ಯ ಜೀವನದ ಬದುಕಿಗೆ ಏನೇನು ಖರೀದಿ ಮಾಡೋಕ್ಕೂ ತಗೊಳ್ಬೇಕು ಅಂತಂದಾಗ ಒಂದು ಸಣ್ಣದಾಗಿ ಏನೇನು ಅವ್ರಿಗೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನ ಕಟ್ಟಬೇಕು ಅಂತೇಳಿ ಇರ್ತದೆ, ಕೊಡಬೇಕು. ಎಕ್ಸಸ್ ಆಗ್ಬಿಟ್ಟಿದೆ ಈಗ ನಮ್ಮ ಕ್ಷೇತ್ರದಲ್ಲಿ. ಸುಮಾರು 900 ಅಂಗಡಿ ಖಾಲಿ ಬಿದ್ದಿದೆ. ಅದ್ರ ಜೊತೆಗೆ ನೀವು ಸುಮಾರು 75-80 ಕೋಟಿ ಹಣದಲ್ಲಿ ಹೊಸದಾಗಿ ನಾವು ಕಟ್ತೀವಿ ಅಂತೇಳಿ ಯಾವುದೇ ನೋಟಿಸ್ ಕೊಡ್ದಿರಾ, ಡೆಮೊಲೇಷನ್ ಮಾಡಕ್ಕೆ ಅನುಮತಿ ಇಲ್ಲದೆ, ಅಲ್ಲಿ ಕಟ್ಟಡ ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ನೀವು ದುಡ್ಡು ಕೊಡದೆ, ಆಮೇಲೆ ಅಲ್ಲಿ ನೆಲಸಮ ಮಾಡಿರ್ತಕ್ಕಂಥ ಆ ಪ್ರಾಪರ್ಟಿ ಏನಿತ್ತು ಅದನ್ನು ನೀವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಂಡು ಅದರ ಬೆಲೆ ಎಷ್ಟಿದೆ ಅಂತೇಳಿ ನಿಗದಿ ಮಾಡಿ ಒಂದು ಕಡೆ ನೀವು ಹರಾಜು ಹಾಕ್ಬೇಕಾಗಿತ್ತು, ಇಲ್ಲ ಟೆಂಡರ್ ಕರೆದು ಕೊಟ್ಬಿಟ್ಟು ಇಷ್ಟು ಹಣ ಬಂದಿದೆ ಅಂತೇಳಿ ನೀವು ಅಕೌಂಟಿಗೆ ಡೆಪಾಸಿಟ್ ಮಾಡಿಸ್ಕೋಬೇಕಾಗಿತ್ತು. ಈ ಎಲ್ಲ ದಾಖಲೆಗಳು ಏನೂ ಇಲ್ಲ ನಿಮ್ಮಲ್ಲಿ, ಏನೂ ಇಲ್ಲ. ಯಾರ್ದು ಆಸ್ತಿ ಇದು? ಸರ್ಕಾರದ ಆಸ್ತಿನ ಕೆಜಿಎಫ್ ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಈ ರೀತಿ ನೀವು ಓಟ್ ಹಾಕಿ ಗೆಲ್ಸ್ಬಿಟ್ಟು ಈ ರೀತಿ ಬಿಟ್ಟಿದ್ದೀರಲ್ಲ, ಇದು ನಿಮ್ಮೆಲ್ಲರ ಆಸ್ತಿ, ಇದು ಕೆಜಿಎಫ್ ಜನರ ಆಸ್ತಿ. ಇದು ನೀವ್ ಯಾಕೆ ಮೈ ಮರೆತು ಕೂತಿದ್ದೀರಿ? ನೀವು ಕೇಳೋದೇ ಇಲ್ವಾ? ಹೋಗ್ಲಿ, ಅವ್ರೇನಾದ್ರೂ ನಿಮ್ಮನ್ನ ಎದುರಿಸಿ ಬೆದರಿಸಿ ಭಯದ ವಾತಾವರಣದಲ್ಲಿ ಕೆಜಿಎಫ್ ಜನ ಬದುಕ್ತಾ ಇದ್ದಾರ? ಕೇಳಬೇಕೋ ಬೇಡ? ರಾಜಾರೋಷವಾಗಿ ಹಗಲು ದರೋಡೆ ನಡೀತಾ ಇದೆ ಕೆಜಿಎಫ್ ಕ್ಷೇತ್ರದಲ್ಲಿ, ನಗರ ಮತ್ತು ಗ್ರಾಮಾಂತರದಲ್ಲಿ ರಾಜಾರೋಷವಾಗಿ. ಈ ಕೆಜಿಎಫ್ ಕ್ಷೇತ್ರ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, 2018 ಈಚೆಗೆ ನಿಮ್ ಹಿಂಬಾಲಕರು ಇದಾರಲ್ಲ, ಎಲ್ಲ ಕೋಲಾರಿಂದ ಬರ್ತಾನಂತೆ ಯಾವನು ಭರತ್, ನಮ್ ಕ್ಷೇತ್ರದಲ್ಲಿ ಆಡಳಿತ ಅವನು 3ನೇ MLA ಏನೋ ಗೊತ್ತಿಲ್ಲ ಕ್ಷೇತ್ರಕ್ಕೆ. 1, 2, 3 ನನಗನ್ಸುತ್ತೆ ನೀವ್ ಹೇಳೋ ಲೆಕ್ಕ ಪ್ರಕಾರ ಅವನು 3ನೇ MLA ಇರಬೇಕು. ಒಬ್ಬರು 1 ಓಟು, ಇವ್ರಿಗೆ 3 ಓಟ್ ಹಾಕಿ ಗೆಲ್ಸಿದ್ದಾರೆ. ಈ ನಮ್ಮ ಕ್ಷೇತ್ರದ ಜನ ಇನ್ನ ಬಿಟ್ಕೊಂಡು ಹೋದ್ರೆ 4ನೇವರು ಯಾರು ಉಟ್ಕೊಂತಾರೆ ನಮ್ಗೆ ಗೊತ್ತಿಲ್ಲ. ನಗರಸಭೆಯಲ್ಲಿ ಇದು ಒಂದೇ ಅಲ್ಲ, ಹುಲ್ಲು ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರ ಜನಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರ ಜನರ ದುಡ್ಡನ್ನ ನೀವು ಲೂಟಿ ಮಾಡಕ್ ಬರಬೇಡಿ. ನಿಮಗೆ ಅಧಿಕಾರ ಕೊಟ್ಟಿರೋದು ಅವರ ಪರವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡೋಕೆ. ನೀವು ಈ ರೀತಿ ಬಿಲ್ಡಿಂಗ್ ಕಟ್ಬಿಟ್ಟು ಆ ಬಿಲ್ಡಿಂಗ್ ನೋಡ್ಕೊಂಡು ನೀರು ಬರಲ್ಲ, ಕರೆಂಟ್ ಬರಲ್ಲ, ರಸ್ತೆ ಬರಲ್ಲ, ಊಟ ಬರಲ್ಲ, ಏನು ಇಲ್ಲ. ಇಲ್ಲಿರ್ತಕ್ಕಂಥದ್ದು 80% SC ST ಬ್ಯಾಕ್ವರ್ಡ್ ಕಮ್ಯುನಿಟಿಯವರು. ಇವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನೇ ಬೇರೆ. ಇವ್ರಿಗೊಂದು ಅಸೆಟ್ ಕ್ರಿಯೇಟ್ ಮಾಡೋಂಥ ಯೋಜನೆಗಳ ತಕೊಂಬನ್ರಿ ಅಂತ ಹೇಳಿದ್ರೆ ಅವ್ರನ್ನೇ ತುಳಿಯಂತ ಕೆಲಸ ಮಾಡಿ ಯೋಜನೆಗಳು ತಗೊಂಬರ್ತಾ ಇದ್ದೀರಲ್ಲ, ಅವ್ರ ದುಡ್ಡು ಲೂಟಿ ಮಾಡಕ್ಕೆ. ಅವ್ರು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ಈ ರೀತಿ ಲೂಟಿ ಮಾಡಕ್ ಹೋಗಿದ್ದೀರಲ್ಲ ನೀವು. ಗ್ರಾಮಾಂತರದಲ್ಲಿ ಆ ರೀತಿ, ನಗರ ಭಾಗದಲ್ಲಿ ಈ ರೀತಿ. ಇದು ಒಂದೇ ಅಲ್ಲ, ನೆಕ್ಸ್ಟ್ ಬರ್ತೀನಿ ಬೇರೆ ದಾಖಲೆಗಳು ಎತ್ಕೊಂಡು. ಇದೆಲ್ಲ ಎಪಿಸೋಡ್ಸ್, ಇವು ಧಾರಾವಾಹಿ. ಇನ್ನು 2 ವರ್ಷ 21 ತಿಂಗಳ 2 ತಿಂಗಳು ಏನು ಇರ್ಬೇಕೇನೋ. 22 ತಿಂಗಳು ಧಾರಾವಾಹಿ ತರನೇ ನಮ್ದು ಪ್ರಾರಂಭ ಮಾಡಿದೀವಿ. ಜನ ಎಲ್ಲ ಕ್ಯೂರಿಯಾಸಿಟಿ ತರ ನೋಡ್ಬೇಕು, ವಿತ್ ಡಾಕ್ಯುಮೆಂಟ್ ಸಮೇತ ಬರ್ತೀವಿ ನಾವು. ನಮ್ಮ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ನಮ್ಮ ಕ್ಷೇತ್ರದ ಜನರಿಗೆ, ರಾಜಕೀಯ ಅನ್ನೋದು ಒಂದು ಕಡೆ, ಕ್ಷೇತ್ರದ ಆಸ್ತಿಯನ್ನು ಉಳಿಸ್ಲಿಕ್ಕೆ ದಯಮಾಡಿ ಹೊರಗಡೆ ಬನ್ನಿ. ನಮ್ಮ ಕ್ಷೇತ್ರದ ಜನರ ದುಡ್ಡನ್ನು ಉಳಿಸ್ಲಿಕ್ಕೆ ದಯಮಾಡಿ ಹೊರಗಡೆ ಬನ್ನಿ.
ನಿಮ್ ಬ್ಯಾನರ್ಗಳೆಲ್ಲ ಹೋರಾಟ ಮಾಡಿ. ನಮ್ಮ ಬ್ಯಾನರ್ ಅಲ್ಲಿ ಬಂದು ಹೋರಾಟ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಲ್ಲ ನಿಮ್ಗೆ. ನಿಮ್ಮ ಹಕ್ಕನ್ನ ಪ್ರತಿಪಾದಿಸಿ. ಇದು ನಿಮ್ ದುಡ್ಡು, ನಿಮ್ಮ ಬೆವರಿನ, ನಿಮ್ಮ ರಕ್ತದ, ನಿಮ್ಮ ಶ್ರಮದ ಫಲದ ಹಣವನ್ನ ಈ ಕ್ಷೇತ್ರದ MLA ಲೂಟಿ ಮಾಡ್ತಾ ಇದ್ದಾರೆ. ಅದನ್ನ ತಡೀರಿ, ಬನ್ರಿ ಆಚೆ. ಎಷ್ಟು ಸಂಘ ಸಂಸ್ಥೆಗಳಿದೆ, ಎಷ್ಟು ರಾಜಕೀಯ ಪಕ್ಷಗಳಿದೆ ನಮ್ಮ ಕ್ಷೇತ್ರದಲ್ಲಿ. ನೀವು ಹೋರಾಟ ಮಾಡಿದ್ರೆ ನಿಮ್ಮನ್ನು ಮೆಚ್ಚಿದ್ದಾರೆ ಜನ. ನಿಮ್ ಪಾರ್ಟಿಗೆ ಒಂದಷ್ಟು ಗೌರವ ಬರುತ್ತೆ, ಸಂಘಟನೆಗಳಿಗೆ ಒಂದು ಗೌರವ ಸಿಕ್ಕತ್ತೆ ಅಂತ ಅವರ ವ್ಯವಸ್ಥಿತ ಯೋಜನೆಗಳೇನಿತ್ತಲ್ಲ ಅದು ಅನುಷ್ಠಾನ ಆಗಬೇಕು. ಅದಕ್ಕೆ ಅವ್ರನ್ನ ತಡೆ ಹಿಡಿದಿದ್ದಾರೆ. ನನ್ನ ಹತ್ರ ಇದೆ ದಾಖಲೆ. ಅವ್ರು ಬಂದು ಎಂಕ್ವೈರಿ ಮಾಡೋದಕ್ಕೆ ಒಂದು ಟೀಮೇ ಮಾಡಿದ್ದಾರೆ ನೋಡ್ರಿ, ಯಾರ್ಯಾರಂತ ಇಲ್ಲಿ ಕೆಳಗಡೆ ಇದೆ, ಹೆಸರು ಸಮೇತ. ನಾನು ಈಗ ಒತ್ತಡ ಮಾಡಿದ್ದೇನೆ, ಕಳೆದ ಒಂದು 15 ದಿವಸದಿಂದ ಈ ವಾರದಲ್ಲಿ ಎಂಕ್ವೈರಿ ಟೀಮ್ ಬರುತ್ತೆ, ಬಂದೇ ಬರುತ್ತೆ. DMA ಇಂದ ಬರುತ್ತೆ, ಎಲ್ಲ ಒಂದು ಟೀಮೇ ಬರ್ತಾರೆ. ಇದನ್ನ ಪರಿಶೀಲನೆ ಮಾಡ್ತಾರೆ, ಕ್ರಮ ತೆಗೆದುಕೊಳ್ತಾರೆ. ನಾವು ಬಿಡೋದಿಲ್ಲ. ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಹಣ, ಸರ್ಕಾರದ ಆಸ್ತಿ, ಇದು ಯಾರು ಪಾಲಾಗೋದಕ್ಕೆ ಬಿಡೋದಿಲ್ಲ BJP. ಅದು ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ, ಹೋರಾಟ ಮಾಡ್ತೀವಿ. ಯಾಕೆ ಇವೆಲ್ಲ ನಿಮ್ ಮುಂದೆ ಇಟ್ಟಿದ್ದೀವಿ ಅಂತೇಳಿ ನಮ್ಮನ್ನು ಕೇಳ್ಬೋದು ಅವರು. BJP ಅವರು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅಭಿವೃದ್ಧಿ ನೋಡಿ ಅವ್ರು ಸಹಿಸ್ಕೊಳಕ್ ಆಗೋದಿಲ್ಲ, ಅದಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿ ಮಾತಾಡ್ತಾರೆ ಅಂತ. ಇದೇನು ಅಭಿವೃದ್ಧಿನ? ಯಾರ ಮನೆ ಲೂಟಿ ಮಾಡಕ್ ಇದೆಲ್ಲ ಮಾಡ್ತಾ ಇದ್ದೀರಿ? ಇನ್ನೆಷ್ಟು ಜನರನ್ನ ವಂಚನೆ ಮಾಡ್ತೀರಿ, ಮೋಸ ಮಾಡ್ತೀರಿ ನೀವು? ಸಾಲ್ದಾ? ನೀವು ಮಾಡಿದಿರಿ, ನಿಮ್ಮಪ್ಪ ಮಾಡಿದಿರಿ, ನಿಮ್ಮೆಲ್ಲರೂ ಮಾಡಿದಿರಿ. ಇನ್ನೇನ್ ಬೇಕು ತಿನ್ನೋಕೆ? 3 ಹೊತ್ತಿಗೆ ಒಂದಷ್ಟು ಅನ್ನ ಹೊಟ್ಟೆ ಹಸುವಿಗೆ. ಇನ್ ಹಿಂಗ್ ಮಾಡಿ ತಿನ್ನೋದಾ? 2 ಕೈಲಿ ತಿಂದ್ಬಿಡೋದಾ? 1 ಕೈಲಿ ಅನ್ನ ತಿಂದ್ರೆ ಸಾಕಪ್ಪ, ಈ ಕೈಲಿ ತಿನ್ನೋಕ್ ಹೋಗ್ಬಿಟ್ರೆ ಹೊಟ್ಟೆ ಉರಿ ಅಲ್ವೇವಲ್ಲ? ಎಲ್ಲರ ಗಮನಕ್ಕೆ ನಿಮ್ಮ ಮೂಲಕ ತಂದಿದ್ದೇನೆ. ಬಹಿರಂಗವಾಗಿ ಇದಕ್ಕೆ ಹೋರಾಟನೂ ಕೂಡ ನಾವು ರೂಪಿಸ್ತೇವೆ. ಅದ್ರ ಜೊತೆಗೆ ಕಾನೂನು ಹೋರಾಟನೂ ಮಾಡ್ತೇನೆ, ಬಿಡೋದಿಲ್ಲ. ನೀವು HDFC ಎಲ್ಲ ಇನ್ ಯಾವ ಬ್ಯಾಂಕ್ಗೆ ಲೋನ್ಗೆ ಹೋಗಿ, ಅವ್ರು ಲೋನ್ ಯಾಕೆ ಕೊಡ್ತಾರೆ ನಿಮ್ಗೆ? ಯಾವ ಆಧಾರದ ಮೇಲೆ ಕೊಡ್ತಾರೆ? 11% ತಕೊಂಡು ನೀವು ತಿಂಗಳಿಗೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ EMI ಬರ್ತದೆ ತಿಂಗಳಿಗೆ. ಸೋರ್ಸಸ್ ಏನು? ಯಾಕೆ ನೀವು ಜನರ ದುಡ್ಡು ನೀವು ಬ್ಯಾಂಕ್ಗೆ, HDFC ಬ್ಯಾಂಕ್ಗೆ ಬಡ್ಡಿ ಅಷ್ಟು ಕಟ್ತೀರಿ ಜಾಸ್ತಿ? ಹಂಗಾದ್ರೆ ಬ್ಯಾಂಕಿಂದ ನಿಮ್ಗೆ ಎಷ್ಟು ಬರ್ತಾ ಇದೆ, ಕಾಂಟ್ರಾಕ್ಟಿಂದ ಎಷ್ಟು ಬರ್ತಾ ಇದೆ? ಜನ ಕೇಳಬೇಕು. ಈ ಬಿಲ್ಡಿಂಗ್ ಬೇಕಾಗಿಲ್ಲ. ಮೈನಿಂಗ್ ಏರಿಯಾದಲ್ಲಿ ಹೋಗಿ ನೋಡಿದ್ರೆ ಹೆಂಗಿದೆ ಗೊತ್ತಾ? ಯಾವ್ರಿಗೆ ಮನೆ ಕೊಟ್ಟಿದ್ದೀರಿ, ಯಾರಿಗೆ ಮೂಲಭೂತ ಸೌಕರ್ಯಗಳನ್ನ ನೀವು ಕೊಡ್ತಾ ಇದ್ದೀರಿ? ಎಲ್ಲ ಎದುರಿಸೋದು, ಒಂದಷ್ಟು ಜನ ಇಟ್ಕೊಳ್ಳೋದು, ಎದುರಿಸೋದು. ಕಾಂಗ್ರೆಸ್ ಮುಖಂಡ್ರೆ, ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ. ನಿಮ್ಗೂ ನಾನು ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ, ನೀವೇ ತಾನೇ ರಾತ್ರಿ ಆಗಲು ದುಡಿದು ಗೆಲ್ಸಿದ್ದು ನಿಮ್ಮ ಶಾಸಕರನ್ನ. ನಿಮ್ಮ ಶಾಸಕರು ಮಾಡೋದು ಸರಿನಾ? ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆಯಾ? ಈ ಅಕ್ರಮಗಳಿಗೆಲ್ಲ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಓಟ್ ಹಾಕ್ದವರೆಲ್ಲ ಸಪೋರ್ಟ್ ಮಾಡ್ತೀರಾ? ಕೇಳ್ರಿ, ನೀವ್ ಹೇಳ್ಬೇಕಲ್ಲ. ನಾನೇನೋ ಒಬ್ಬ ರಾಜಕೀಯ ಪಕ್ಷದಿಂದ ಬಂದಂತವನು ಆರೋಪ ಮಾಡ್ತೀನಿ ಅಂತ ನೀವು ಅಂದ್ಕೋಬಹುದು. ಈ ದಾಖಲೆಗಳ ಆರೋಪ ಮಾಡತ್ತಾ? ದಾಖಲೆಗಳು ಸುಳ್ಳು ಹೇಳತ್ತಾ? ಇಲ್ಲಿನ ವೋಟರ್ ಅವನು. ನೀವು ಅಂತವ್ರಿಗೆಲ್ಲ ನೀವು ಅವಕಾಶಗಳು ಕೊಟ್ಕೊಂಡು ಈ ದುಡ್ಡನ್ನ ಲೂಟಿ ಮಾಡಕ್ ಬಿಡ್ತಾ ಇದ್ದೀರಾ? ಐಮಾಸ್ ಲೈಟ್ಗಳು ನಮ್ಮ ಕ್ಷೇತ್ರದಲ್ಲಿ ಸುಮಾರು 250ರಿಂದ 300 ಐಮಾಸ್ ಲೈಟ್ಗಳು ಹಾಕಿದ್ದೆ ಅಂತ ಒಂದು ಸಣ್ಣ ಮಾಹಿತಿ ಇದೆ. ಎಲ್ಲಿ ಹಾಕಿದ್ದೀರಿ? ಅದ್ರ ಕಾಸ್ಟ್ ಎಷ್ಟು, ನಿರ್ವಹಣೆ ಎಷ್ಟು, ಸೋಡಿಯಂ ಲೈಟ್ ಎಷ್ಟಿದೆ, ಸೆಂಟ್ರಲ್ ಸ್ಕೀಮ್ ಯಾವಾಗ ಬಂತು, DC ಆಫೀಸಿಂದ ಎಷ್ಟು ಹಣ ಬರುತ್ತೆ, ನಗರಸಭೆಯಿಂದ ಎಷ್ಟು ಹಣ ಕೊಡ್ತಾ ಇದ್ದೀರಿ? ಈ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿ ತಿಂಗಳು ನೀವು ಅವ್ರಿಗೆ ಹಂಚ್ಕೊಳ್ತಾ ಇದ್ದೀರಾ. ಶೇರಿಂಗಾ? ನಿನಗಿಷ್ಟು ನನಗಿಷ್ಟು ಅಂತ ಮನಾಪೋಲಿ ಮಾಡ್ಕೊಂಡ್ಬಿಡ್ರಿ ಎಲ್ಲ. ಆ ನಗರಸಭೆನ ಖಾತೆ ಮಾಡ್ಕೊಂಡು ಹೋಗ್ಬಿಡ್ರಿ, ಆ ಕಚೇರಿ ನಿಮ್ದೆ ಅಂತ ಮಾಡ್ಕೊಂಡು ಹೋಗ್ಬಿಡ್ರಿ. ಹೋಗ್ಲಿ, ಈ ಜನ ಸುಮ್ಮನೆ ಇದ್ದಾರಲ್ಲ, ಏನ್ ಮಾಡೋದು? ಅದನ್ನು ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ. ನಗರಸಭೆಯಲ್ಲಿ ಗೆದ್ದಂತ ಎಲ್ಲಾ ಜನಪ್ರತಿನಿಧಿಗಳು ನಿಮ್ಗೆ ಅವಧಿ ಮುಗಿದೋಗಿದೆ ಅಂತ ನಿಮ್ಮ ಮನೆಗಳಲ್ಲಿ ಕೂತ್ಕೊಳ್ಳೋದಲ್ಲ. ಎಲ್ಲರೂ ಬನ್ರಿ, ಮತ್ತೆ ನಿಲ್ಬೇಕಲ್ಲ ಎಲ್ಲ ಪಾರ್ಟಿಯಲ್ಲಿ ಇರೋರು. ಕೇಳ್ರಿ, ಇದೆಲ್ಲ ಜನ ನಿಮ್ಗೆ ಓಟ್ ಹಾಕ್ತಾರೆ, ನಮ್ಮ ಪರವಾಗಿ ಕೇಳ್ತಾರೆ, ನ್ಯಾಯ ಕೇಳ್ತಾರೆ. ಅದಕ್ಕೆ ಒಳ್ಳೆ ವ್ಯಕ್ತಿ ಇದನ್ನ ಓಟ್ ಹಾಕ್ಬೇಕಂತ ಬರ್ತಾರೆ, ಅವ್ರು ಓಟ್ ಹಾಕ್ತಾರೆ ನಿಮ್ಗೆ, ಯಾವುದೇ ಪಾರ್ಟಿ ಇರಲಿ. ನೀವು ಸುಮ್ಮನೆ ಮನೇಲಿ ಇದ್ಕೊಂಡು ಎದುರ್ಕೊಂಡು 8 ದಿನ ಈ ಜೀವನ ಎದುರಿ ಬದುಕೋದು 100 ವರ್ಷಕ್ಕಿಂತ ಧೈರ್ಯವಾಗಿ 10 ವರ್ಷ ಬದುಕಬಾಳ್ರಿ. ನಿಮ್ ಇತಿಹಾಸ ಕ್ರಿಯೇಟ್ ಆಗತ್ತೆ. ಧೈರ್ಯದಿಂದ ಬದುಕ್ರಿ. ಎದುರ್ಕೊಂಡು ಯಾಕೆ ಮನೇಲಿ ಇರ್ತೀರಿ?
ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದವರು ಏನೇನು ಮಾಡ್ತಾರೆ ಅಂತ ಇವೆಲ್ಲ ಸಾಕ್ಷಿಗಳು. ಈ ಕ್ಷೇತ್ರದಲ್ಲಿ ಆಗುವಂತ ಅನ್ಯಾಯ ಅಕ್ರಮಗಳ ವಿರುದ್ಧ ಬಿಜೆಪಿ ನಿಲ್ಲುತ್ತದೆ, ಹೋರಾಟ ಮಾಡ್ತದೆ, ಜನಪರವಾದ ಕೆಲಸಗಳನ್ನು ನಾವು ಮಾಡೇ ಮಾಡ್ತೀವಿ.